ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ದಿನಾಂಕ ಫೆಬ್ರವರಿ 2, 1970. ಆತ್ಮಿಕ್ ಪವರ್ ಕಿ ಪರ್ಕ್. ಬಾಬಾ ತಿಳಿಸ್ತಾ ಇದ್ದಾರೆ, ಆತ್ಮಿಕ ಶಕ್ತಿಯ ಪರಿಶೀಲನೆ. ಆತ್ಮಿಕ ಶಕ್ತಿಯ ಪರಿಶೀಲನೆಯ ವಿಸ್ತಾರದ ಬಗ್ಗೆ ಬಾಬಾ ತಿಳಿಸ್ಕೊಡ್ತಿದ್ದಾರೆ. आज बाप दादा हर एक का प्रोजेक्टर शो देख रहे. ಇವತ್ತು ಬಾಬಾ ಬಾಪ್ ದಾದಾ ಪ್ರತಿಯೊಬ್ಬರ ಪ್ರೊಜೆಕ್ಟರ್ ಶೋ ಅನ್ನು ನೋಡ್ತಾ ಇದ್ದಾರೆ. आप लोगों भी प्रोजेक्टर शो देखते हो ना? ಬಾಬಾ ಕೇಳ್ತಾ ಇದ್ದಾರೆ, ತಾವು ಪ್ರೊಜೆಕ್ಟರ್ ಶೋ ಅನ್ನು ನೋಡ್ತೀರಾ ತಾನೆ? प्रोजेक्टर कौन सा है जिस द्वारा चित्र देखते हो? ನಾವಂತೂ ಹೊರಗಡೆ ಸ್ಕ್ರೀನ್ ಮೇಲೆ ಪ್ರೊಜೆಕ್ಟರ್ ಅಲ್ಲಿ ಹಾಕಿದಾಗ ನೋಡ್ತೇವೆ. ಇಲ್ಲಿ ಬಾಬಾ ಕೇಳ್ತಾ ಇದ್ದಾರೆ, ಹೊರಗಿನ ಪ್ರೊಜೆಕ್ಟರ್ ಅಂತೂ ನೀವು ನೋಡಿದ್ದೀರಾ? ಈಗ ಯಾವ ಪ್ರೊಜೆಕ್ಟರ್? ಸ್ಥೂಲವಾಗಂತೂ ಹೊರಗಿನ ಪ್ರೊಜೆಕ್ಟರ್, ಆದರೆ ಈಗ ಬಾಬಾ ಅಂತರಾಳದ ಬಗ್ಗೆ ಹೇಳ್ತಿದ್ದಾರೆ. ಇಲ್ಲಿ ಪ್ರೊಜೆಕ್ಟರ್ ಯಾವುದು, ಯಾವುದರ ಮೂಲಕ ನೀವು ಚಿತ್ರವನ್ನು ನೋಡ್ತಾ ಇದ್ದೀರಿ? ಇಲ್ಲಿ ಎರಡಿರುತ್ತಲ್ಲ, ಒಂದು ಪ್ರೊಜೆಕ್ಟರ್ ಸ್ಕ್ರೀನಿನ ಮೇಲೆ ಚಿತ್ರ ತೋರಿಸುತ್ತೆ, ಸ್ಕ್ರೀನ್ ಚಿತ್ರ ತೋರಿಸುತ್ತೆ, ಆದ್ರೆ ಆ ಚಿತ್ರವನ್ನು ನೋಡುವಂತ ವ್ಯಕ್ತಿ ಇದ್ದಾರೆ, ಇಬ್ಬರು ಇದಾರಲ್ಲ. ಇಲ್ಲಿ ಚಿತ್ರ ಐತೆ, ನೋಡುವ ವ್ಯಕ್ತಿ ಇದ್ದಾರೆ. ಅದೇ ರೀತಿ ಇಲ್ಲೂ ಬಾಬಾ ಕೇಳ್ತಾರೆ, ಇಲ್ಲಿ ಪ್ರೊಜೆಕ್ಟರ್ ಯಾರು ಹಾಗೂ ಯಾವುದರ ಮೂಲಕ ಚಿತ್ರವನ್ನು ನೋಡ್ತಾ ಇದ್ದೀರಾ? ಹರ್ ಏಕ್ ಕೆ ನಯನ್ ಪ್ರೊಜೆಕ್ಟರ್ ಹೇ. ಎಷ್ಟು ಸುಂದರವಾಗಿ ಬಾಬಾ ಹೇಳ್ತಾರೆ ನೋಡಿ. ಪ್ರತಿಯೊಬ್ಬರ ನಯನ ಅಂದ್ರೆ ಕಣ್ಣುಗಳು ಪ್ರೊಜೆಕ್ಟರ್ ಆಗಿವೆ. ಇಸ್ ಪ್ರೊಜೆಕ್ಟರ್ ದ್ವಾರ ಕೌನ್ ಸಾ ಚಿತ್ರ ದುನಿಯಾ ಕೋ ದಿಖಲಾ ಸಕ್ತೆ ಹೋ? ಈಗ ಬಾಬಾ ಕೇಳ್ತಾರೆ, ಹೊರಗಡೆ ಪ್ರೊಜೆಕ್ಟರ್ ಅಲ್ಲಿ ಏನು ತುಂಬಿರುತ್ತೋ ಅದೇ ತೋರಿಸುತ್ತೆ ತಾನೆ. ಈಗ ನಿಮ್ಮ ಒಂದು ಪ್ರೊಜೆಕ್ಟರಿನ ಮುಖಾಂತರ ಪ್ರಪಂಚಕ್ಕೆ ಏನ್ ತೋರಿಸ್ತೀರಾ? वह है साइंस की शक्ति का प्रोजेक्टर और यह है ईश्वरीय शक्ति का प्रोजेक्टर. ಹೊರಗಡೆ ಇರುವುದು ಸೈನ್ಸಿನ ಶಕ್ತಿಯ ಅಂದ್ರೆ ವಿಜ್ಞಾನದ ಶಕ್ತಿಯ ಪ್ರೊಜೆಕ್ಟರ್ ಆಗಿದೆ, ಹಾಗೂ ಇದು ಈಶ್ವರೀಯ ಶಕ್ತಿಯ ಪ್ರೊಜೆಕ್ಟರ್ ಆಗಿದೆ. जितना जितना प्रोजेक्टर पावरफुल होता है उतना ही दृश्य क्लियर देखने में आती है. ಎಷ್ಟೆಷ್ಟು ಪ್ರೊಜೆಕ್ಟರ್ ಪವರ್ಫುಲ್ ಇರುತ್ತೋ, ಎಷ್ಟೆಷ್ಟು ಪ್ರೊಜೆಕ್ಟರ್ ಕ್ವಾಲಿಟಿ ಇರುತ್ತೆ ನೋಡಿ, ಅಷ್ಟಷ್ಟು ಚಿತ್ರ ನೋಡುವುದಕ್ಕೆ ಕ್ಲಿಯರ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. वह है साइंस की शक्ति का प्रोजेक्टर, यह है ईश्वरीय शक्ति का प्रोजेक्टर. ಹೊರಗಡೆದಾಗಿದೆ ಸೈನ್ಸಿನ ಶಕ್ತಿಯ ಪ್ರೊಜೆಕ್ಟರ್, ಆದ್ರೆ ಶಿವಬಾಬುರ್ದು ಯಾವುದು? ವಿಜ್ಞಾನಕ್ಕಿಂತ ಹೆಚ್ಚಿನ ಶಾಂತಿಯ ಶಕ್ತಿ ಅಂತೀವಲ್ವಾ, ಇಲ್ಲಿ ಬಾಬಾ ಹೇಳ್ತಾರೆ ಈಶ್ವರೀಯ ಶಕ್ತಿಯ ಪ್ರೊಜೆಕ್ಟರ್ ಆಗಿದೆ. वैसे ही तुम सभी बच्चों के यह दिव्य नेत्र द्वारा जिन जिन क्लियर अर्थात रूहानियत से संपूर्ण होंगे, उतना ही तुम बच्चों के नयनों द्वारा कई चित्र देख सकते हैं. ಇಲ್ಲಿ ಬಾಬಾ ಒಂದು ಸೂಕ್ಷ್ಮವಾಗಿರುವಂತ ವಿಚಾರ ತಿಳಿಸ್ತಾ ಇದ್ದಾರೆ. ಬಾಬಾ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಎಷ್ಟು ತಾವು ಪವರ್ಫುಲ್ ಆಗ್ತಾ ಹೋಗ್ತಿರೋ ಅಷ್ಟು ಏನಾಗುತ್ತೆ, ಪವರ್ಫುಲ್ ಅಂದ್ರೆ ಅರ್ಥ ಏನು? ಆತ್ಮೀಯತೆಯಲ್ಲಿ ಸಂಪೂರ್ಣರಾಗ್ತಾ ಹೋಗ್ತಿರೋ ಅಷ್ಟಷ್ಟು ತಮ್ಮ ನಯನಗಳ ಮುಖಾಂತರ ಕೆಲವು ಚಿತ್ರಗಳನ್ನು ನೋಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಬಾಬಾ. ನಮ್ಮ ನೇತ್ರಗಳೆಂಥದ್ದು ದಿವ್ಯ ನೇತ್ರಗಳು. ಈ ದಿವ್ಯ ನೇತ್ರಗಳು ಎಷ್ಟು ಕ್ಲಿಯರ್ ಆಗಿರುತ್ತೋ, ಆತ್ಮೀಯತೆಯಿಂದ ಸಂಪೂರ್ಣವಾಗಿರುತ್ತದೆಯೋ ಅಷ್ಟಷ್ಟು ತಾವು ಮಕ್ಕಳ ನಯನಗಳ ಮುಖಾಂತರ ಎಷ್ಟೋ ಅನ್ಯ ಚಿತ್ರಗಳನ್ನು ನೋಡಬಹುದು
और ऐसे ही स्पष्ट दिखाई देंगे जैसे प्रोजेक्टर द्वारा स्पष्ट दिखाई देते हैं. ಹಾಗೂ ಎಷ್ಟು ಸ್ಪಷ್ಟವಾಗಿ ನಿಮ್ಮ ಕಣ್ಣುಗಳೆನ್ನುವಂಥ ಪ್ರೊಜೆಕ್ಟರ್ ಮೂಲಕ ಕಾಣಿಸುತ್ತೆ ಅಂದರೆ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇದ್ದಾರೆ. ಹಾಗೂ ಹೊರಗಡೆ ನಾವು ಹೆಂಗೆ ಪ್ರೊಜೆಕ್ಟರಲ್ಲಿ ಸ್ಕ್ರೀನ್ ಹಾಕಿದಾಗ ನಮ್ಮ ಕಣ್ಣಿಗೆ ಕಟ್ಟಿದಂಗೆ ಎಲ್ಲೋ ಇರುವಂಥ ವಿದೇಶವನ್ನು ಕೂಡ ಕಣ್ಣು ಮುಂದೆ, ಎಲ್ಲೋ ಇರುವಂಥ ವ್ಯಕ್ತಿಯನ್ನು ಕಣ್ಮುಂದೆ ತೋರಿಸ್ತದೆಯೋ ಅದೇ ರೀತಿ ನೀವು ಕೂಡ ಕ್ಲಿಯರ್ ಆಗಿ ನೋಡಬಹುದು ಈ ನಯನಗಳ ಮುಖಾಂತರ ಚಿತ್ರವನ್ನು ಅಂತ ಹೇಳ್ತಿದ್ದಾರೆ ಬಾಬಾ. तो इन नयनों द्वारा बाप दादा और पूरी रचना के स्थूल सूक्ष्म मूल तीनों लोकों के चित्र दिखाई देख सकते हैं. ನೋಡಿ ಬಾಬಾ ಹೇಳಿದ್ರಲ್ಲ, ಸ್ಪಷ್ಟವಾಗಿ ನೀವು ಪ್ರೊಜೆಕ್ಟರ್ ಅಂದ್ರೆ ಈ ನಯನಗಳ ಮುಖಾಂತರ ನೋಡಬಹುದು ಚಿತ್ರಗಳನ್ನು ಅಂತ. ಯಾವ ಯಾವ ಚಿತ್ರಗಳನ್ನು ಅಂತ ಬಾಬಾ ಹೇಳ್ತಿದ್ದಾರೆ. ಈ ಕಣ್ಣುಗಳ ಮುಖಾಂತರ ಬಾಪ್ ದಾದಾ ಹಾಗೂ ಇಡೀ ಸೃಷ್ಟಿಯ ಸ್ಥೂಲ, ಸೂಕ್ಷ್ಮ ಹಾಗೂ ಮೂಲ ಮೂರೂ ಲೋಕಗಳ ಚಿತ್ರ ಕಾಣಿಸುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಇಷ್ಟು ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ, ನೀವು ನಾನು ಭ್ರುಕುಟಿಯ ಮಧ್ಯದಲ್ಲಿರುವಂಥ ಆತ್ಮ ಅಂತ ನಾನು ನೋಡುವವನು, ನನ್ನ ಕಣ್ಣುಗಳು ಪ್ರೊಜೆಕ್ಟರ್ ಆಗಿದೆ. ಅಂದರೆ ಇದೊಂದು ಸಾಧನವಾಗಿದೆ. ಇದರ ಮೂಲಕ ನಾನು ನೋಡ್ತಾ ಇದ್ದೀನಿ ಅಂದಾಗ ಇದೇ ನೇತ್ರಗಳು ದಿವ್ಯ ನೇತ್ರವಾಗುತ್ತೆ. ಈ ದಿವ್ಯ ನೇತ್ರಗಳ ಮುಖಾಂತರ ನೀವು ಏನೇನನ್ನು ನೋಡಬಹುದು ಅಂತಂದರೆ ಬಾಪ್ ದಾದಾ ಹಾಗೂ ಇಡೀ ರಚನೆಯ ಸ್ಥೂಲ, ಸೂಕ್ಷ್ಮ, ಮೂಲ ಮೂರು ಲೋಕಗಳ ಚಿತ್ರ ಕಾಣಿಸುತ್ತದೆ. कोई भी आपके सामने आए तो सर्व साक्षात्कार तुम्हारे नयनों द्वारा करा सकते हैं. ನೋಡಿ ಬಾಬಾ ಹೇಳ್ತಿದ್ದಾರೆ, ಯಾರೇ ನಿಮ್ಮ ಎದುರುಗಡೆ ಬರಲಿ ಎಲ್ಲ ಸಾಕ್ಷಾತ್ಕಾರಗಳನ್ನು ನಿಮ್ಮ ಕಣ್ಣನ ಮುಖಾಂತರ ಮಾಡಬಹುದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹೊರಗಡೆ ಈಗ ಪ್ರೊಜೆಕ್ಟರ್ ತೋರಿಸಿ ನೋಡಿ, ಆತ್ಮ ಅಂದರೆ ಹೀಗಿರುತ್ತೆ, ಬಾಬಾ ಅಂದರೆ ಹೀಗಿದ್ದಾರೆ ಅಂತ ಈಗ ಸಂದೇಶ ನಾವು ಮೊದಲು ಈ ಪ್ರದರ್ಶನಿ ಹಾಕಿ ಪಿಕ್ಚರ್ಸನ್ನು ತೋರಿಸ್ತಾ ಇದ್ದೀವಿ ಫ್ಲೆಕ್ಸಿನ ಮುಖಾಂತರ, ಅಂದರೆ ಚಾರ್ಟ್ಸ್ ತೋರಿಸಿ. ಆದರೆ ಈಗ ಇನ್ನೂ ಲೇಟೆಸ್ಟ್ ಆಗಿರುವಂಥ ಕಾರಣ ಏನು ಮಾಡ್ತಾಯಿದ್ವಿ, ಪ್ರೊಜೆಕ್ಟರ್ಸ್ ಮೂಲಕ ನಾವೆಲ್ಲರಿಗೂ ಕೂಡ ಕೋರ್ಸ್ ಹೇಳ್ತಾ ಇದ್ದೀವಿ. ಇನ್ನೂ ಈಗೇನಾಗಿದೆ, ಇನ್ನೂ ಸೂಕ್ಷ್ಮ ಕಾಲ ಬಂದಿರೋದ್ರಿಂದ ಬಾಬಾ ಹೇಳ್ತಾರೆ, ನಿಮ್ಮ ಕಣ್ಣುಗಳೇ ಪ್ರೊಜೆಕ್ಟರ್ ಆಗಬೇಕು. ನಿಮ್ಮ ಕಣ್ಣುಗಳ ಮೂಲಕನೇ ನೀವು ಏನು ಜ್ಞಾನವನ್ನು ಹೇಳಲು ಬಯಸುತ್ತೀರೋ ಅದು ಅವರಿಗೆ ಸಾಕ್ಷಾತ್ಕಾರ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಆಗುತ್ತೆ ಸಹ. कोई भी आपके सामने आए तो साक्षात्कार तुम्हारे नयनों द्वारा कर सकते हैं. जितनी जितनी लाइट तेज होगी उतना चित्र क्लियर. ಎಷ್ಟೆಷ್ಟು ನಿಮ್ಮ ಒಂದು ಪ್ರೊಜೆಕ್ಟರಿನ ಲೈಟ್ ಜಾಸ್ತಿ ಆಗುತ್ತೋ ಅಷ್ಟಷ್ಟು ಚಿತ್ರ ಕ್ಲಿಯರ್ ಆಗಿರುತ್ತೆ. ಅಂದರೆ ಎಷ್ಟೆಷ್ಟು ನೀವು ಆತ್ಮಿಕ ಸ್ಥಿತಿಯಲ್ಲಿ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತೀರೋ ಅಷ್ಟಷ್ಟು ನಿಮ್ಮ ನೇತ್ರಗಳು ದಿವ್ಯವಾಗುತ್ತೆ. ಇದರ ಮೂಲಕ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಚಿತ್ರಗಳು ಅನ್ಯರಿಗೆ ಕಾಣಿಸುತ್ತದೆ. ಬಲ್ಬ್ ಪವರ್ಫುಲ್ ಕಿತನಿ ಹೈ ವಹ ಫಿರ್ ಬಾಪ್ ದಾದಾ ಕೇಸೆ ದೇಖ್ತೆ ಹೈ ಮಾಲೂಮ್ ಹೈ. ಈ ಬಾಬಾ ಕೇಳ್ತಿದ್ದಾರೆ, ನಿಮ್ಮ ಲೈಟ್ ಚೆನ್ನಾಗಿರಬೇಕು ಅಂತಂದ್ರಲ್ಲ ಬಾಬಾ, ಈಗ ನಿಮ್ಮ ಬಲ್ಬ್ ಪವರ್ಫುಲ್ ಎಷ್ಟು ಚೆನ್ನಾಗಿದೆ, ತೀಕ್ಷ್ಣವಾಗಿದೆ ಅಂತ ಬಾಪ್ ದಾದಾ ಹೇಗೆ ನೋಡ್ತಾರೆ ಹೇಳಿ, ಗೊತ್ತಿದೆಯೇ ಅಂತ ಕೇಳ್ತಿದ್ದಾರೆ ಬಾಬಾ. ನಮ್ಮ ಕಣ್ಣುಗಳೆನ್ನುವಂತಹ ಲೈಟ್ ಏನೈತೆ ಅಲ್ಲ, ಇದು ಎಷ್ಟು ತೀಕ್ಷ್ಣವಾಗೈತೆ, ಎಷ್ಟು ಪವರ್ಫುಲ್ ಆಗಿದೆ ಅಂತ ಹೇಗೆ ನೋಡ್ತಾರೆ ಬಾಬಾ ಗೊತ್ತಿದೆಯಾ? ಅಪ್ನಾ ಬಲ್ಬ್ ದೇಖಾ ಹೈ ಕಿ ಕಿತ್ನಾ ಪವರ್ ಕಾ ಹೈ. ಬಾಬಾ ಕೇಳ್ತಿದ್ದಾರೆ, ನಿಮ್ಮ ಕಣ್ಣುಗಳೆನ್ನುವಂಥ ಲೈಟ್ ಎಷ್ಟು ಪವರ್ಫುಲ್ ಇದೆ ಯಾವತ್ತಾದ್ರೂ ನೋಡಿದ್ದೀರಾ? ಹರ್ ಏಕ್ ನೇ ಅಪ್ನೆ ಬಲ್ಬ್ ಕಿ ಪವರ್ ದೇಖಿ ಹೈ. ನೀವು ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಲೈಟ್ ಬಲ್ಬ್ ಎಷ್ಟು ತೀಕ್ಷ್ಣವಾಗಿ ಹೊಳಿತಾ ಇದೆ, ಎಷ್ಟು ತೇಜಸ್ಸಿನಿಂದ ಇದೆ ಅಂತ ಪವರ್ ನೋಡಿದ್ದೀರಾ? तो समझते हैं
हम अपनी लाइट की परसेंटेज को जानते हैं कि हमारा बल्ब किस प्रकार का है वह हाथ उठाए. ಯಾರು ತಿಳಿದುಕೊಳ್ತೀರಾ ನಮ್ಮ ಲೈಟಿನ ಪರ್ಸಂಟೇಜ್ ಎಷ್ಟಿದೆ ನಮಗೆ ಗೊತ್ತಿದೆ ಅಂತ ಅವರು ಕೈ ಎತ್ತಿ ಅಂತ ಕೇಳ್ತಾರೆ. ಇವಾಗ ಒಂದು ಬಲ್ಬ್ ತೊಗೊಂಡಿದೆ ಅಂದರೆ 60 ವಾಟ 40 ವಾಟ್ಸ ಅಂತ ನಮಗೆ ಗೊತ್ತಾಗತ್ತಲ್ಲ ಅದ್ರ ಲೈಟ್ ಪ್ರಕಾಶ ಎಷ್ಟೈತೆ ಅಂತ. ಅದೇ ರೀತಿ ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಲೈಟ್ ಎಷ್ಟು ಪ್ರಕಾಶಮಯವಾಗಿದೆ ನಿಮಗೆ ಗೊತ್ತಿದೆಯೇ, ಅದನ್ನು ನಿಮಗೆ ತಿಳಿದುಕೊಂಡಿದ್ದರೆ ಕೈಗಳನ್ನೆತ್ತಿ ಅಂತ ಹೇಳ್ತಿದ್ದಾರೆ ಬಾಬಾ. हमारी आत्मा कितनी पावरफुल है, इसकी परख किस आधार से कर सकते हो. ನಮ್ಮ ಆತ್ಮ ಎಷ್ಟು ಶಕ್ತಿಶಾಲಿಯಾಗಿದೆ ಅಂತ ಯಾವ ಆಧಾರದ ಮೇಲೆ ಪರಿಶೀಲನೆ ಮಾಡಲಿಕ್ಕೆ ಸಾಧ್ಯ ಅಂತ ಕೇಳ್ತಿದ್ದಾರೆ. ಈಗ ಆತ್ಮದ ಬಲ್ಬ್ ತೇಜಸ್ಸಿನಿಂದ ಇರಬೇಕಂದ್ರೆ ಕರೆಂಟ್ ಬೇಕಲ್ವಾ. ಬಲ್ಬಲ್ಲಿ ಎಷ್ಟೇ 100 ವಾಟ್ ಆದ್ರೂ ಆಗಿರ್ಬೋದು, 200 ವಾಟ್ಸ್ ಆದ್ರೆ ಆಗಿರ್ಬೋದು, ಆದರೆ ಅದು ಕರೆಂಟ್ ಬೇಕಲ್ವೇ. ಅದೇ ರೀತಿ ಇಲ್ಲಿ ನಮ್ಮ ನೇತ್ರಗಳು ಎಷ್ಟೇ ಶಕ್ತಿಶಾಲಿ ಅಂತ ನಾವು ಬಯಸಿದ್ರು ಅದರ ಅರ್ಥ ಏನು, ಆತ್ಮಿಕ ಸ್ಥಿತಿಯಲ್ಲಿ ನಾವು ಎಷ್ಟು ಶ್ರೇಷ್ಠವಾಗಿದ್ದೀವಿ, ಎಷ್ಟು ನಿರಂತರವಾಗಿ ಆ ಸ್ಥಿತಿಯಲ್ಲಿದ್ದೀವೋ ಅಷ್ಟು ತೇಜಸ್ಸಿನಿಂದ ಈ ನಯನಗಳು ಹೊಳಿತಾ ಇರುತ್ತೆ. ಇದಕ್ಕೆ ಪರಿಶೀಲನೆ ಮಾಡಿಕೊಳ್ಳಿಕ್ಕೆ ಆಧಾರ ಏನು ಅಂತಂದ್ರೆ चार्ट. वह भी टोटल बात हो, कौन सी बात से अपनी परख कर सकते हो. लाइट में विशिष्टता क्या होती है. ಕೆಲವು ಮಕ್ಕಳು ಹೇಳಿದ್ರಂತೆ ಚಾರ್ಟ್ ಬಾಬಾ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳಿದೆಲ್ಲ ಟೋಟಲ್ ಕೊನೆಯ ಒಂದು ಹಂತ ಆಗಿದೆ, ಆದರೆ ಮೊಟ್ಟ ಮೊದಲು ಯಾವುದರ ಪರಿಶೀಲನೆ ಆಗುತ್ತದೆ ಅಂತ ಕೇಳ್ತಿದ್ದಾರೆ ಬಾಬಾ. लाइटिन विशेषते ಏನಾಗಿದೆ. उनमें विशेष गुण यह होता है, जो चीज जैसी है वैसे ही स्पष्ट देखने में आती है. ಬಾಬಾ ಹೇಳ್ತಿದ್ದಾರೆ, ಲೈಟಿನ ವಿಶೇಷ ಗುಣ ಏನು ಅಂತಂದ್ರೆ, ಮೊಟ್ಟ ಮೊದಲನೆಯ ಗುಣ ಯಾವ ವಸ್ತು ಹೇಗೆ ಇದೆಯೋ ಅದು ಸ್ಪಷ್ಟವಾಗಿ ಕಾಣಿಸುತ್ತದೆ. अंधियारे में जो जैसी वस्तु है वैसे देखने में नहीं आती है. ಅದೇ ಅಂಧಕಾರ ಇತ್ತು ಅನ್ಕೊಳ್ಳಿ, ಯಾವ ವಸ್ತು ಹೇಗಿದೆಯೋ ಹಾಗೆ ಕಾಣಿಸ್ಲಿಕ್ಕೆ ಆಗುವುದಿಲ್ಲ ಅಲ್ವೇ. ಅದೇ ಪ್ರಕಾಶ ಲೈಟ್ ಇತ್ತು ಅಂತಂದ್ರೆ ಯಾವ ವಸ್ತು ಹೇಗಿದೆ ಎಲ್ಲಿದೆ ಅನ್ನೋದು ಸ್ಪಷ್ಟವಾಗಿರುತ್ತದೆ. तो लाइट का विशेष गुण है अस्पष्ट को स्पष्ट करना. ಆದ್ದರಿಂದ ಬಾಬಾ ಹೇಳ್ತಿದ್ದಾರೆ, ಲೈಟಿನ ವಿಶೇಷ ಗುಣ ಏನು ಅಂತಂದ್ರೆ ಅಸ್ಪಷ್ಟವಾಗಿರುವುದು, ಅಂದರೆ ಸ್ಪಷ್ಟವಾಗಿ ಇಲ್ಲದೆ ಇರುವುದನ್ನು ಸ್ಪಷ್ಟ ಮಾಡುವುದು. इस रीति से अपनी लाइट की परसेंटेज परख का तरीका यही है. ಅದಕ್ಕೆ ಬಾಬಾ ಹೇಳ್ತಾರೆ, ಈ ರೀತಿಯಿಂದ ನಿಮ್ಮ ಒಂದು ಲೈಟಿನ ಪರ್ಸೆಂಟೇಜ್ ಅನ್ನು ಪರಿಶೀಲನೆ ಮಾಡ್ಕೊಳ್ಳಿ ಅಂತ. ಇವಾಗ ಬಲ್ಬ್ ಎಷ್ಟು ಚೆನ್ನಾಗಿ ಪ್ರಕಾಶಮಯವಾಗಿ ಹೊಲಿತಾ ಇದ್ದಾರೆ, ಅಷ್ಟು ಸ್ಪಷ್ಟವಾಗಿ ವಸ್ತುಗಳು ಹೇಗೆ ಕಾಣಿಸುತ್ತದೆಯೋ ಅದೇ ರೀತಿ ಬಾಬಾ ಹೇಳ್ತಿದ್ದಾರೆ, ಈಗ ನಿಮ್ಮ ಆತ್ಮಿಕ ಲೈಟ್ ಅನ್ನೋದು ಎಷ್ಟು ಪರ್ಸೆಂಟೇಜ್ ಅಲ್ಲಿದೆ ನೋಡಿ. ಅಸ್ಪಷ್ಟವಾಗಿರುವಂತಹ ಸಂದರ್ಭಗಳಾಗಿರಬಹುದು, ಪರಿಸ್ಥಿತಿಗಳಾಗಿರಬಹುದು, ಎಲ್ಲವೂ ಕೂಡ ನಮ್ಮ ಸ್ಥಿತಿಯಿಂದ ಅದು ಸ್ಪಷ್ಟ ಆಗುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಏಕ ತೋ ಅಪ್ನೆ ಪುರುಷಾರ್ಥ ಕಾ ಮಾರ್ಗ ಸ್ಪಷ್ಟ ಹೋಗ. ನೋಡಿ, ಬಾಬಾ ಸ್ಪಷ್ಟತೆಯಲ್ಲಿ ಇನ್ನ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ನಾವಿಲ್ಲಿ ತನಕ ಪರಿಸ್ಥಿತಿಗಳು, ವ್ಯಕ್ತಿಗಳು ಅಂತ ಅನ್ಕೊಂಡಿದ್ವಿ, ಇನ್ನ ಸೂಕ್ಷ್ಮವಾಗಿ ಬಾಬಾನೇ ಹೇಳ್ತಿದ್ದಾರೆ, ಮೊಟ್ಟ ಮೊದಲನೇದೇನು, ಯಾವುದು ಸ್ಪಷ್ಟವಾಗತ್ತೆ ಅಂತಂದ್ರೆ ತಮ್ಮ ಪುರುಷಾರ್ಥದ ಮಾರ್ಗ ಸ್ಪಷ್ಟವಾಗುತ್ತೆ. ಅರ್ಥಾತ್ ಲೈನ್ ಕ್ಲಿಯರ್ ದೇಖ್ನೆ ಮೇ ಆಯೇಗಿ. ಪುರುಷಾರ್ಥದ ಮಾರ್ಗ ಸ್ಪಷ್ಟವಾಗಿ ಆಗೋದು ಅಂದ್ರೆ ಏನು, ಪುರುಷಾರ್ಥದ ಮಾರ್ಗದಲ್ಲಿ ಯಾವುದೇ ಅಡಚಣೆ ಇಲ್ಲದೆ ನಮಗೆ ಸುಲಭವಾಗಿ ಲೈನ್ ಕ್ಲಿಯರ್. ಇವಾಗ ಹೈವೇಲಿ ಹೋದ್ರೆ ಹೇಗೆ ಲೈನ್ ಕ್ಲಿಯರ್ ಆಗಿರುತ್ತಲ್ವಾ, ಇನ್ನ ಆಕಾಶದ ಮೇಲೆ ಹೋಗಿದ್ರೆ ಏರೋಪ್ಲೇನ್ಸ್ ಎಷ್ಟು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ತನ್ನ ರೂಟಲ್ಲಿ ಹೋಗುತ್ತೆ.
ಆ ರೀತಿ ಬಾಬಾ ಹೇಳ್ತಾರೆ, ಪುರುಷಾರ್ಥದ ಮಾರ್ಗದಲ್ಲಿ ಯಾವುದೇ ಅಡಚಣೆ ಅಂತ ಅನಿಸೋದೆ, ಅನುಭವ ಆಗದೆ ನಿಮ್ಮ ಸ್ಥಿತಿ ಅನ್ನೋದು ತುಂಬಾ ಸುಲಭವಾಗಿ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆವರಿತೀರ. ಅದಕ್ಕೆ ಪುರುಷಾರ್ಥ ಮಾರ್ಗ ಸ್ಪಷ್ಟವಾಗುತ್ತದೆ. दूसरी बात, अपना भविष्य स्टेटस भी देखने में आएगा. ಎರಡನೇ ವಿಚಾರ, ತಮ್ಮ ಭವಿಷ್ಯ ಸ್ಟೇಟಸ್ ಅಂದ್ರೆ ಭವಿಷ್ಯದಲ್ಲಿ ನಾವು ಯಾವ ಪದವಿಯನ್ನು ಪಡೀತೀವಿ ಅನ್ನೋದು ಕೂಡ ಸ್ಪಷ್ಟವಾಗುತ್ತದೆ. तीसरी बात, जिन्हों की सर्विस करते हो तो जितना खुद की रोशनी पावरफुल होगी उन्हों को भी इतना ही सहज और स्पष्ट मार्ग दिखा सकेंगे. ಬಾಬಾ ಹೇಳ್ತಾರೆ ನೋಡಿ, ಮೂರನೇ ವಿಚಾರ ಏನಂತಂದ್ರೆ, ಎಷ್ಟು ನೀವು ಸೇವೆಯಲ್ಲಿ ಅನ್ಯರಿಗೆ ಜ್ಞಾನವನ್ನು ತಿಳಿಸ್ತಾ ಮುಂದೆ ಹೊರಿತಾ ಇದ್ದೀರೋ ಅಷ್ಟಷ್ಟು ಬಾಬಾ ಹೇಳ್ತಿದ್ದಾರೆ, ಇತರರಿಗೆ ಯಾರಿಗೆ ನೀವು ಸೇವೆಯನ್ನು ಮಾಡಿದ್ದೀರೋ ಅವರು ಸ್ವಯಂ ಕೂಡ ನಾನು ಶಕ್ತಿಶಾಲಿಯಾಗಿದ್ದೇನೆ ಅಂತ ತಿಳಿದು, ಅವರು ಒಂದು ಬೆಳಕು ಅಂತ ತಿಳಿದು ಅವರು ಅವರ ಪುರುಷಾರ್ಥದ ಮಾರ್ಗವನ್ನು ಸಹಜ ಹಾಗೂ ಸ್ಪಷ್ಟವಾಗಿ ಅನುಭವ ಮಾಡುತ್ತಾರೆ. ಮೂರು ವಿಚಾರ ಬಾಬಾ ಹೇಳಿದ್ದಾರೆ ನೋಡಿ. ಮುಖ್ಯವಾಗಿ ಮೊದಲನೇದು, ನಮ್ಮ ಪುರುಷಾರ್ಥದ ಮಾರ್ಗ ಸ್ಪಷ್ಟ ಅಂದರೆ ಪುರುಷಾರ್ಥ ಸುಲಭವಾಗುತ್ತದೆ. ಎರಡನೇದು, ಭವಿಷ್ಯ ಪದವಿಯೂ ಕೂಡ ನಮಗೆ ಕಾಣಿಸುತ್ತದೆ. ಮೂರನೇದು, ಯಾರಿಗೆ ನಾವು ಸೇವೆಯನ್ನು ಮಾಡಿರ್ತೀವೋ ಆ ಆತ್ಮರ ಪುರುಷಾರ್ಥದ ಮಾರ್ಗವೂ ಸಹ ಸ್ಪಷ್ಟ ಹಾಗೂ ಸರಳವಾಗಿ ಅನುಭವವಾಗುತ್ತದೆ. वह भी सहज ही अपने पुरुषार्थ में चल पड़ेंगे. अन्य ಆತ್ಮರು ಸಹಜವಾಗಿ ತಮ್ಮ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೊರಿತಾರೆ. अपनी मंजिल सहज देखने में आएगा. ಅವರಿಗೂ ತಮ್ಮ ಗುರಿ ಸ್ಪಷ್ಟವಾಗಿ ಸಹಜವಾಗಿ ಕಾಣಿಸುತ್ತದೆ. जितना लाइन की परसेंटेज ज़्यादा होगा, लाइट की परसेंटेज ज़्यादा होगा, उतना ही सभी बातों में स्पष्ट देखने में आएगा. ಬಾಬಾ ಹೇಳ್ತಾ ಇದ್ದಾರೆ, ಎಷ್ಟು ನೀವು ಆತ್ಮಿಕ ಸ್ಥಿತಿಯಲ್ಲಿ ಸ್ಪಷ್ಟವಾಗಿ ಆಗ್ತಾ ಹೋಗ್ತಿರೋ ಅಷ್ಟು ಎಲ್ಲ ವಿಚಾರಗಳು ಕೂಡ ಸ್ಪಷ್ಟವಾಗಿ ಆಗ್ತಾ ಹೋಗುತ್ತೆ. अगर लाइट की परसेंटेज कम है तो खुद भी पुरुषार्थ में स्पष्ट नहीं होंगे और जिसको मार्ग बताते हैं वह भी सहज और स्पष्ट अपने मार्ग और मंजिल को जान नहीं सकेंगे. ಬಾಬಾ ಹೇಳ್ತಾರೆ, ಒಂದು ವೇಳೆ ನಿಮ್ಮ ಪ್ರಕಾಶ ಅಥವಾ ನಿಮ್ಮ ಆತ್ಮಿಕ ಸ್ಥಿತಿಯ ಲೈಟಿನ ಪರ್ಸೆಂಟೇಜ್ ಕಡಿಮೆಯಾಗಿದೆ ಅಂತಂದ್ರೆ ಸ್ವಯಂ ಕೂಡ ಪುರುಷಾರ್ಥದ ಮಾರ್ಗವನ್ನು ಸ್ಪಷ್ಟವಾಗಿ ನೋಡಿಕೊಳ್ಳಲು ಸಾಧ್ಯ ಇಲ್ಲ. ಒಂದು. ಎರಡನೇದು, ಯಾರಿಗೆ ನೀವು ಮಾರ್ಗವನ್ನು ತೋರಿಸ್ತೀರೋ ಅವರು ಸಹಜವಾಗಿ ಅವರು ಹಾಗೂ ಸ್ಪಷ್ಟವಾಗಿ ತಮ್ಮ ಮಾರ್ಗ ಅಥವಾ ತಮ್ಮ ಗುರಿಯನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. जिसकी लाइट पावरफुल होगा वह ना खुद उलझते ना दूसरों को उलझाते हैं. ಯಾರು ಆತ್ಮಿಕ ಸ್ಥಿತಿ ತಮ್ಮ ಲೈಟ್ ಅನ್ನು ಪವರ್ಫುಲ್ ಆಗಿ ಇಟ್ಕೊಳ್ತಾರೋ ಅವರು ಸ್ವಯಂ ಗೊಂದಲಕ್ಕೆ ಒಳಗಾಗುವುದಿಲ್ಲ ಹಾಗೂ ಅನ್ಯರನ್ನು ಗೊಂದಲದಲ್ಲಿ ತಳ್ಳುವುದಿಲ್ಲ ಅಂತ ಹೇಳ್ತಿದ್ದಾರೆ. ಅವರು ಗೊಂದಲ ಮುಕ್ತ, ಅನ್ಯರನ್ನು ಗೊಂದಲ ಮುಕ್ತರಾಗಿರ್ತಾರೆ. ಯಾವಾಗ ಆ ಲೈಟ್ ಆತ್ಮಿಕ ಸ್ಥಿತಿಯಲ್ಲಿ ಪವರ್ಫುಲ್ ಆಗಿದ್ದಾಗ. ಆತ್ಮಿಕ ಸ್ಥಿತಿಯಲ್ಲಿ ಅವ್ರು ಪವರ್ಫುಲ್ ಇಲ್ಲ ಅಂತಂದ್ರೆ ಅವರು ಗೊಂದಲಕ್ಕೊಳಗಾಗ್ತಾರೆ, ಅನ್ಯರನ್ನು ಗೊಂದಲದಲ್ಲಿ ತರುತ್ತಾರೆ ಅಂತ ಹೇಳ್ತಿದ್ದಾರೆ. तो अपने पुरुषार्थ अपनी सर्विस से देख सकते हो कि जिन्हों की सर्विस करते हो उन्हों का मार्ग स्पष्ट होता है. ಅದಕ್ಕೆ ನಮಗೆ ಕನ್ನಡಿ ಇದ್ದಂಗೆ ನಾವು ಎಷ್ಟು ಆತ್ಮಿಕ ಸ್ಥಿತಿಯಲ್ಲಿ ಮುಂದೆ ಹೊರಿತಿದ್ದೀವಿ ಅಂತ ಹೇಗೆ ಗೊತ್ತಾಗತ್ತೆ ಅಂದ್ರೆ, ನಾವು ಯಾವ ಆತ್ಮನಿಗೆ ನಾವು ಜ್ಞಾನವನ್ನು ತಿಳಿಸ್ತಾ ಇರ್ಬೋದು, ಸಹಯೋಗವನ್ನು ನೀಡ್ತಾ ಇರ್ಬೋದು, ಆ ಆತ್ಮರ ಪುರುಷಾರ್ಥದ ಮಾರ್ಗ ಸಹಜ ಸರಳ ಅಂತ ಅವರಿಗೆ ಅನಿಸಿ ಮುಂದೆ ಹೋಗ್ತಿರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ.
अगर मार्ग स्पष्ट नहीं होता है तो अपनी लाइट की परसेंटेज की कमी है. ಒಂದು ವೇಳೆ ನಿಮ್ಮ ಪುರುಷಾರ್ಥದ ಮಾರ್ಗ ಕಠಿಣ ಅನಿಸಿದ್ರು ಅಥವಾ ಬೇರೆಯವರಿಗೂ ಅವರ ಮಾರ್ಗ ಕಷ್ಟ ಆಗ್ತದೆ, ಪುರುಷಾರ್ಥ ಮಾಡೋಕ್ಕೆ ಆಗ್ತಾ ಇಲ್ಲ, ಯೋಗ ಮಾಡೋಕ್ಕಾಗ್ತಾ ಇಲ್ಲ, ಕ್ಲಾಸ್ ಕೇಳೋಕ್ಕಾಗ್ತಾ ಇಲ್ಲ, ನಮಗೆ ತುಂಬ ಘರ್ಷಣೆ ಆಗ್ತಾ ಇದೆ ಅಂತ ಅಂದರೆ ನಿಮ್ಮ ಆತ್ಮಿಕ ಸ್ಥಿತಿಯಲ್ಲಿ ಕೊರತೆ ಇದೆ, ನಿಮ್ಮ ಲೈಟಿನ ಪ್ರಕಾಶ ಕಡಿಮೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಇವಾಗ ಬಲ್ಬು ಆಫ್ ಆಗಿ ಆನ್ ಆಗ್ತಾ ಇದೆ, ಆಫ್ ಆಗಿ ಆನ್ ಆಗ್ತಾ ಇದೆ ಅಂದ್ರೆ ಅರ್ಥ ಏನು? ಬಲ್ಬ್ ಪ್ರಾಬ್ಲಮ್ ಅಲ್ಲ, ವೋಲ್ಟೇಜ್ ಸರಿಯಾಗಿಲ್ಲ ಅಂತ ನಾವು ಹೇಗೆ ಹೇಳ್ತೀವೋ ಅದೇ ರೀತಿ ಬಾಬಾ ಹೇಳ್ತಾರೆ, ಸ್ಥಿತಿಯಲ್ಲಿ ಗೊಂದಲತೆ ಬರ್ತಿದೆ ಅಂತಂದ್ರೆ ಆತ್ಮಿಕ ನಾವು ದೃಷ್ಟಿಯಲ್ಲಿರುವುದು ಕೊರತೆಯಾಗಿದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಕೈ खुद भी समझते हैं, कभी कभी कदम कदम पर ठोकर खाते हैं और उनकी रचना भी ऐसा होती है. अभी आप एक एक मास्टर रचयिता हो तो मास्टर रचयिता अपनी रचना से भी अपनी पावर को परख सकते हैं. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೆಲ್ಲರೂ ಕೂಡ ಒಬ್ಬರೊಬ್ಬರು ಯಾರಂದ್ರೆ ಮಾಸ್ಟರ್ ರಚಯಿತರು. ಶಿವಬಾಬಾ ರಚಯಿತ, ನಾವು ಮಾಸ್ಟರ್ ರಚಯಿತರಾಗಿದ್ದೇವೆ. ಮಾಸ್ಟರ್ ರಚಯಿತರಾಗಿರುವಂತ ನಾವು ನಮ್ಮ ರಚನೆ ಮೂಲಕನೇ ಅವರು ಎಷ್ಟು ಶಕ್ತಿಶಾಲಿ ಆಗಿದ್ದಾರೆ ಅಂತ ನಾವು ಕೂಡ ನಮ್ಮ ಸ್ಥಿತಿಯನ್ನು ಪರಿಶೀಲನೆ ಮಾಡ್ಕೊ. ಅವ್ರು ಶಕ್ತಿಶಾಲಿ ಆಗಿದ್ರೆ ನಮ್ಮ ಸ್ಥಿತಿಯು ಕೂಡ ಶಕ್ತಿಶಾಲಿ ಅಂತ ಅರ್ಥ. ಅವರು ಬಲಹೀನರಂದ್ರೆ ನಾವು ಬಲಹೀನರಂತ ಅರ್ಥ. ಇವಾಗ ರಚಯಿತ ಶಕ್ತಿಶಾಲಿ ಆಗಿದ್ರೆ ರಚನೆ ಆಟೋಮೆಟಿಕಲಿ ಶಕ್ತಿಶಾಲಿ ಇರುತ್ತಲ್ವೇ? ಅದಕ್ಕೆ ಈಗ ಮಕ್ಕಳು ಬುದ್ಧಿವಂತರಾಗಿದ್ದರೆ ಅವರು ತಂದೆ ತಾಯಿ ತರ ಇವರು ಕೂಡ ಬುದ್ಧಿವಂತರಾಗಿದ್ದಾರೆ ಅಂತ ಹೇಳ್ತಾರೆ, ಶಕ್ತಿಶಾಲಿ ಆಗಿದ್ದಾರೆ, ಬಲಶಾಲಿ ಆಗಿದ್ದಾರೆ ಅಂತ ನಾವು ಹೇಗೆ ಹೋಲಿಸ್ತೀವೋ ಅದೇ ರೀತಿ ಬಾಬಾ ಹೇಳ್ತಾ ಇದ್ದಾರೆ, ನೀವು ಮಾಸ್ಟರ್ ರಚಯಿತರಾಗಿದ್ದೀರಾ, ನಿಮ್ಮ ರಚನೆಯನ್ನು ಕೂಡ ನೀವು ನೋಡ್ಕೊಳ್ಳಿ ಎಷ್ಟು ಶಕ್ತಿಶಾಲಿಯಾಗಿದೆ ಅಂತ, ಅದರಲ್ಲೇ ನಿಮ್ಮ ಪರಿಶೀಲನೆ ಆಗುತ್ತದೆ. जैसा बीज होता है वैसा ही फल निकलता है. अगर बीज पावरफुल नहीं होता है तो कहाँ कहाँ फूल निकलेंगे, फल निकलेंगे, लेकिन स्वीकार करने योग्य नहीं होता है तो बहुत सुंदर व खुशबूदार होंगे. जो फल अच्छा होगा उनको ही खरीद करेंगे. अगर बीज ही पावरफुल नहीं होता है तो रचना भी जो पैदा होता है वह स्वीकार करने योग्य नहीं होता है. इसलिए अपनी लाइट की परसेंटेज को बढ़ाओ. ಬಾಬಾ ಹೇಳ್ತಾರೆ ನೋಡಿ, ಇವಾಗ ಬೀಜ ಹೇಗಿರುತ್ತೆ ಹಾಗೇ ತಾನೇ ಫಲ ಬರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಇವಾಗ ನಮಗೆ ಫಲ ಯಾವ ಆಧಾರದ ಮೇಲೆ ಬರುತ್ತೆ? ಬೀಜ ಎಷ್ಟು ಶಕ್ತಿಶಾಲಿಯಾಗಿರುತ್ತೋ ಅಷ್ಟೇ ಶಕ್ತಿಶಾಲಿಯಾಗಿ ಫಲ ಸಿಗುತ್ತೆ. ಒಂದು ವೇಳೆ ಬೀಜ ಶಕ್ತಿಶಾಲಿ ಇಲ್ಲ ಅಂತ ತಿಳ್ಕೊಳ್ಳಿ, ಅವಾಗವಾಗ ಹೂ ಕೂಡ ಕೊಡ್ಬೋದು ಅದು, ಆದರೆ ಹಣ್ಣು ಕೂಡ ಒಂದು ವೇಳೆ ಕೊಟ್ಟರು ಅದು ಸ್ವೀಕಾರ ಮಾಡುವ ಯೋಗ್ಯ ಇರೋದಿಲ್ಲ. ಗಿಡದಲ್ಲೇ ಅದು ಹಣ್ಣು ಕೊಳ್ತೋಗಿರುತ್ತೆ, ತಿನ್ನೋ ಯೋಗ್ಯ ಆಗಿರಲ್ಲ. ಈ ರೀತಿ ಬಾಬಾ ಹೇಳ್ತಿದ್ದಾರೆ, ಬೀಜದಲ್ಲಿಯೇ ವೃಕ್ಷದ ಫಲ ಆಧಾರಿತವಾಗಿರುತ್ತೆ ಅಲ್ವೇ? ಅದೇ ರೀತಿ ಈಗ ನೀವು ಬೀಜ, ನೀವು ಮಾಸ್ಟರ್ ರಚಯಿತರು, ನಿಮ್ಮ ಸ್ಥಿತಿಯ ಮೂಲಕ ನೀವು ಸೇವೆ ಮಾಡಬೇಕು ಅಂತಂದರೆ ನೀವೆಷ್ಟು ಪವರ್ಫುಲ್ ಆಗಿದ್ದೀರಾ, ಎಷ್ಟು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದೀರಾ ಅನ್ನೋದು ಪರಿಶೀಲನೆ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ನಮ್ಮ ಎಲ್ಲರಿಗೂ ಕೂಡ ಬಾಬಾ ಇವತ್ತಿನ ಒಂದು ಮುರಳಿಯ ಸಾರಾಂಶದಲ್ಲಿ ತಿಳಿಸ್ತಾ ಇದ್ದಾರೆ. ಸಾರವಾಗಿ ನೋಡಿದ್ದೇ ಆದರೆ ಮೊಟ್ಟ ಮೊದಲು ನಾವು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿರಬೇಕು. ಈ ಕಣ್ಣುಗಳೆನ್ನುವುದೊಂದು ಪ್ರೊಜೆಕ್ಟರ್. ಈ ಪ್ರೊಜೆಕ್ಟರಿನ ಮೂಲಕ ನಾವು ಎಲ್ಲ ಆತ್ಮರಿಗೂ ಸೇವೆ ಮಾಡಬೇಕು ಅಂತ ಅಂದ್ರು ಬಾಬಾ. ಇವಾಗ ಈ ಪ್ರೊಜೆಕ್ಟರ್ ಮೂಲಕ ನಾವು ಸೇವೆ ಮಾಡ್ಬೋದು ಅನ್ಯರಿಗೆ, ಹೌದು. ಮೊದಲನೇದು ನಾವು ಈ ಪ್ರೊಜೆಕ್ಟರ್ ಮೂಲಕ ಏನೇನು ನೋಡ್ಬೋದು, ಏನೇನು ಅನ್ಯ ಆತ್ಮರಿಗೆ ಅನುಭವ ಮಾಡಿಸ್ಬೋದು ಅಂದ್ರೆ ಇಡೀ ವಿಶ್ವವನ್ನೆಲ್ಲ 3 ಲೋಕಗಳನ್ನು ಬಾಬ್ದಾದರವರನ್ನು ನೀವು ಸಾಕ್ಷಾತ್ಕಾರ ಮೂರ್ತಿಗಳಾಗಿ ಅನುಭವ ಮಾಡ್ಬೋದು ಹಾಗೂ ಮಾಡಿಸ್ಬೋದು ಅಂತಂದ್ರು ಬಾಬಾ. ಇವಾಗ ಅನುಭವ ಮಾಡಿಸ್ಬೇಕಂದ್ರೆ ಪ್ರೊಜೆಕ್ಟರ್ ಚೆನ್ನಾಗಿದ್ರೆ ತಾನೇ ಅದರಲ್ಲಿ ಸ್ಕ್ರೀನಲ್ಲಿ ತೋರಿಸಿ ಅನುಭವ ಮಾಡಿಸ್ಲಿಕ್ಕೆ ಆಗತ್ತೆ.
ಅದಕ್ಕೀಗ ಪ್ರೊಜೆಕ್ಟರ್ ಹೇಗೆ ಇರಬೇಕು, ಹೇಗಿದೆ ಅಂತ ನೋಡ್ಕೊಳ್ಬೇಕು ಅಂತಂದ್ರೆ ಬಾಬಾ ಅಂದ್ರು, ನಿಮ್ಮ ಮೊದಲು ಪ್ರೊಜೆಕ್ಟರ್ ಅಂದ್ರೆ ಯಾವುದು ಅಂತಂದ್ರೆ ನಿಮ್ಮ ಕಣ್ಣುಗಳು. ಈ ಸ್ಥೂಲ ಕಣ್ಣುಗಳೇ ಪ್ರೊಜೆಕ್ಟರ್. ಈ ಪ್ರೊಜೆಕ್ಟರ್ ಎಷ್ಟು ಶಕ್ತಿಶಾಲಿಯಾಗಿದೆ ಅಂತ ಹೇಗೆ ಪರಿಶೀಲನೆ ಮಾಡ್ಕೋತೀರಾ ಅಂತಂದ್ರೆ, ಎಷ್ಟು ನಿಮ್ಮ ಆತ್ಮಿಕ ಸ್ಥಿತಿಯ ಲೈಟ್, ಆತ್ಮೀಯತೆ ಎನ್ನುವಂತಹ ಸ್ಥಿತಿಯಲ್ಲಿ ಎಷ್ಟೊತ್ತು ಇರ್ತೀರೋ ಆ ಸ್ಥಿತಿಯಲ್ಲಿ ಕಂಪ್ಲೀಟ್ ಆಗಿ ನಾನು ದೇಹ ಅಲ್ಲ ಆತ್ಮ ಅಂತ ದೇಹಿ ಅಭಿಮಾನಿಯಾಗಿ ನಾನು ಕೇವಲ ನಾನೊಂದು ಆತ್ಮ ಅಂತ ನೀವು ಎಷ್ಟೊತ್ತು ಭ್ರುಕುಟಿಯ ಮಧ್ಯದಲ್ಲಿ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತೀರೋ ಅಷ್ಟು ಏನಾಗುತ್ತಂತೆ, ನಮ್ಮ ಒಂದು ಪ್ರೊಜೆಕ್ಟರ್ ಅಂದರೆ ನಮ್ಮ ಒಂದು ಕಣ್ಣುಗಳಿಂದ ಲೈಟ್ ಪ್ರಕಾಶ ಹೊರಬರುತ್ತೆ. ಇವಾಗ ಚೆನ್ನಾಗಿ ಲೈಟ್ ಇದ್ರೆ ದೃಶ್ಯಗಳು ಕ್ಲಿಯರ್, ಸ್ಪಷ್ಟವಾಗಿರೋದು ಸ್ಪಷ್ಟವಾಗಿ ಹೇಗೆ ಕಾಣಿಸುತ್ತೋ ಅದೇ ರೀತಿ ಬಾಬಾ 3 ಪಾಯಿಂಟ್ಸ್ ಹೇಳಿದ್ರು. ಮೊದಲನೇದು ನಿಮ್ಮ ಪುರುಷಾರ್ಥದ ಮಾರ್ಗ ಸ್ಪಷ್ಟವಾಗುತ್ತೆ ಅಂತ. ನಾವೆಷ್ಟು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತೀವೋ ಅಷ್ಟು ನಮ್ಮ ಪುರುಷಾರ್ಥದ ಮಾರ್ಗ ಸ್ಪಷ್ಟವಾಗುತ್ತೆ. ಅಂದರೆ ಪುರುಷಾರ್ಥದಲ್ಲಿ ಕಷ್ಟ ಅನಿಸಲ್ಲ, ಅಡಚಣೆಗಳು ಅಂದರೆ ಪರಿಸ್ಥಿತಿಗಳು ಬರಲ್ಲ ಅಂತಲ್ಲ, ಅದರ ಅರ್ಥ ಬಂದರೂ ಸಹ ನಮಗೆ ಗೊತ್ತಾಗಲ್ಲ. ಇವಾಗ ಲೈಟ್ ಇತ್ತನ್ಕೊಳ್ಳಿ, ಎಲ್ಲಿರೋ ವಸ್ತುಗಳು ಅಲ್ಲಿ ಇರದೇ ಇರುತ್ತೆ, ಆದರೆ ನಾವು ನಮ್ಮ ದಾರಿಯನ್ನು ಮಾಡ್ಕೊಂಡು ಸುಲಭವಾಗಿ ದಾಟ್ತೀವಿ. ಅದೇ ಲೈಟ್ ಇಲ್ಲ ಅಂದರೆ ಎಲ್ಲ ಕಡೆ ಪೆಟ್ಟನ್ನು ತಿಂತೀವಲ್ವಾ. ಅದೇ ರೀತಿ ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಮ ಆತ್ಮಿಕ ಸ್ಥಿತಿ ನಿಮ್ಮ ಶ್ರೇಷ್ಠವಾಗಿತ್ತು ಅಂತಂದರೆ ಪುರುಷಾರ್ಥದ ಮಾರ್ಗ ಸ್ಪಷ್ಟ ಸರಳವಾಗುತ್ತೆ. ಒಂದನೇದು. ಎರಡನೇದು ಬಾಬಾ ಹೇಳ್ತಾ ಇದ್ರು, ನೀವು ಎಷ್ಟೆಷ್ಟು ಆತ್ಮಿಕ ಸ್ಥಿತಿಯಲ್ಲಿರ್ತೀರೋ ಅಷ್ಟೆಷ್ಟು ನಿಮ್ಮ ಭವಿಷ್ಯದ ಒಂದು ಸ್ಟೇಟಸ್ ಅಂದರೆ ಭವಿಷ್ಯದ ಪದವಿಯು ಕೂಡ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಭವಿಷ್ಯದಲ್ಲಿ ನಾವು ಏನಾಗ್ತೀವಿ, ಭವಿಷ್ಯ ಅಂದರೆ ಈಗ ನಾಳೆ ಏನಾಗುತ್ತೆ ನಾಡಿದ್ದೇನಾಗುತ್ತೆ ಅಂತಲ್ಲ. ನಾವು ಭವಿಷ್ಯದಲ್ಲಿ ರಾಜಕುಮಾರಿಯರಾಗಿ ನಾವು ಎಷ್ಟು ಸುಖಮಯವಾಗಿರೋಂಥ ಸೃಷ್ಟಿಯಲ್ಲಿ ಎಷ್ಟು ಶ್ರೇಷ್ಠ ಸ್ಥಿತಿಯನ್ನು ಪಡಿತೀವಿ ಅನ್ನೋದು, ಸತ್ಯುಗದಲ್ಲಿ ಎಂಥ ಒಂದು ರಾಜ್ಯವನ್ನು ಪಡೆದು ಹೇಗೆಲ್ಲ ನಾವಿರ್ತೀವಿ ಅನ್ನೋದು ನಮಗೆ ಅನುಭವ ಆಗುತ್ತೆ. ಮತ್ತೆ ಮೂರನೇದು, ಯಾರಿಗೆ ನಾವು ಸೇವೆಯನ್ನು ಮಾಡ್ತಾ ಇದ್ದೀವೋ, ಜ್ಞಾನವನ್ನು ತಿಳಿಸ್ತಾ ಇದ್ದೀವೋ, ಸಹಯೋಗವನ್ನು ನೀಡ್ತಾ ಇದ್ದೀವೋ ಅವರ ಪುರುಷಾರ್ಥದ ಮಾರ್ಗವು ಸರಳ ಹಾಗೂ ಸ್ಪಷ್ಟವಾಗಿ ಕಾಣಿಸುತ್ತದೆ ಅಂತಂದ್ರು. ಇವಾಗ ನಮ್ಗೆ ಕನ್ನಡಿ ಯಾರೂ ಅಲ್ಲ, ನಮ್ಮನ್ನೇ ನಾವು ನೋಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ಕನ್ನಡಿಯಲ್ಲಿ ತಾನೇ ನೋಡ್ಕೋತೀವಿ. ಅದೇ ರೀತಿ ಬಾಬಾ ಅಂದ್ರೆ ನಿಮ್ಮ ಕನ್ನಡಿ ಯಾರು ಅಂತಂದ್ರೆ ನೀವು ಯಾರಿಗೆ ಸೇವೆ ಮಾಡ್ತಾ ಇದ್ದೀರಲ್ಲ ಅವರೇ ನಿಮ್ಮ ಕನ್ನಡಿ. ನೀವು ಮಾಸ್ಟರ್ ರಚಯಿತರು, ಅವರೆಲ್ಲ ನಿಮ್ಮ ರಚನೆ. ನೀವೆಷ್ಟು ಶ್ರೇಷ್ಠವಾಗಿರ್ತೀರೋ ಅಷ್ಟು ಶ್ರೇಷ್ಠವಾಗಿ ಅವರ ಸ್ಥಿತಿ ಇರುತ್ತೆ ಅಂತ ಹೇಳ್ತಾರೆ. ನಿಮ್ಮ ಸ್ಥಿತಿ ಒಂದು ವೇಳೆ ಚೆನ್ನಾಗಿಲ್ಲ ಅನ್ಕೊಳ್ಳಿ, ನೀವು ಗೊಂದಲಕ್ಕೆ ಒಳಗಾಗ್ತೀರಾ, ಅವರನ್ನು ಗೊಂದಲಕ್ಕೆ ಒಳಗಾಗಿಸ್ತೀರ. ಇದಕ್ಕೆ ನೋಡಿ ಅದಕ್ಕೆ ಬಾಬಾ ಕಲ್ಪವೃಕ್ಷದ ಉದಾಹರಣೆ ಕೊಡ್ತಾರೆ. ಕಲ್ಪವೃಕ್ಷದಲ್ಲಿ ನೀವು ಎಲ್ಲಿದ್ದೀರಾ ಅಂತಾರೆ ಬಾಬಾ, ಬೇರುಗಳಲ್ಲಿದ್ದೀರಾ ಅಂತಾರವ. ನೀರು ಹಾಕ್ಬೇಕಂದ್ರೆ ಎಳೆಗೆ ಹಾಕ್ತಾರ, ಬೇರಕ್ಕೆ ಹಾಕ್ತಾರ, ಬೇರಿಗೆ ತಾನೇ ಹಾಕೋದು. ಇದರ ಸಾರಾಂಶ ಎಲ್ಲ ಇಡೀ ವೃಕ್ಷಕ್ಕೆ ಹೋಗುತ್ತೆ. ಅದಕ್ಕೆ ಇವತ್ತು ಬಾಬಾ ಬೇರೆ ಅನ್ನೋದಕ್ಕಿಂತ ಬೀಜ ಅಂತಾನೆ ಅಂದ್ರು ಬಾಬಾ. ನೀವು ಬೀಜ ಆಗಿದ್ದೀರ. ಹೊರಗಡೆ ಬೀಜದಲ್ಲಿ ಹೇಗೆ ಶಕ್ತಿ ಇತ್ತು ಅಂತಂದ್ರೆ ಒಳ್ಳೆ ಫಲ, ಒಳ್ಳೆ ಹಣ್ಣು ಕೊಡುತ್ತದೆಯೋ ಅದೇ ರೀತಿ ನೀವು ಶಕ್ತಿಶಾಲಿಯಾಗಿದ್ರೆ ನಿಮ್ಮ ಸೇವೆ ಮಾಡುವಂತಹ ಆತ್ಮರು ಯಾರಿದ್ದಾರೆ ಅವರು ಶಕ್ತಿಶಾಲಿಯಾಗಿರ್ತಾರೆ. ಇಲ್ಲ ಅಂದ್ರೆ ಹೇಗೆ ಅಂತಂದ್ರೆ, ಬೀಜ ಸರಿ ಇಲ್ಲ ಅನ್ಕೊಳ್ಳಿ, ಆ ಬೀಜದಿಂದ ನಾವು ಬಲೆ ಗಿಡ ಆಗ್ಬೋದು, ಹೂ ಬರ್ಬೋದು, ಹಣ್ಣು ಸಹ ಬರ್ಬೋದು, ಆದರೆ ತಿನ್ಲಿಕ್ಕೆ ಯೋಗ್ಯ ಆಗುವುದಿಲ್ಲ ಅಂತಾರೆ ಬಾಬಾ. ಕೆಲವು ಗಿಡಗಳಲ್ಲೇ ಕೊಳ್ತೋಗುತ್ತೆ, ಗಿಡಕ್ಕೆ ರೋಗ ಬಂದ್ಬಿಟ್ಟಿರುತ್ತೆ ಹಣ್ಣಾದ್ಮೇಲೆ. ಆ ಥರ ಏನಾಗುತ್ತೆ, ಬಲೆ ನಾವು ಸೇವೆ ಮಾಡ್ತಿರ್ಬೋದು, ಅಲ್ಪಕಾಲಿಕವಾಗಿ ನಾವು ಏನೋ ಚೆನ್ನಾಗಿದ್ದಾರೆ ಅಂತ ಹೇಳ್ಬೋದು, ಆದರೆ ಸ್ಥಿತಿಯಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಅಂದ್ರು, ನೀವೆಷ್ಟು ಆತ್ಮಿಕ ಸ್ಥಿತಿಯಲ್ಲಿ ನೀವು ಶ್ರೇಷ್ಠರಾಗ್ತಾ ಹೋಗ್ತೀರೋ ಅಷ್ಟು ನೀವು ಮುಂದೆ ಹೊರೀತೀರಾ, ಅನ್ಯ ಆತ್ಮರನ್ನೂ ಮುಂದೆ ಹೊರೆಯೋದನ್ನು ನೀವು ನೋಡ್ತೀರಾ. ಅದಕ್ಕೆ ಆತ್ಮಿಕ ಸ್ಥಿತಿಯ ಪರಿಶೀಲನೆ ಏನು ಅಂತಂದ್ರೆ, ಅನ್ಯ ಆತ್ಮರು
ನಾವೆಷ್ಟೆಷ್ಟು ನಾವು ಸಹಯೋಗವನ್ನು ಕೊಡುವಂಥ ಆತ್ಮರು ಮುಂದೆ ಹೋಗ್ತಾ ಇರ್ತಾರೋ ಅಷ್ಟು ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಇಂತಹ ಆತ್ಮಿಕ ಸ್ಥಿತಿಯಲ್ಲೇ ಸದಾ ಸ್ಥಿತರಾಗೋಣ. ಎಲ್ಲರನ್ನೂ ಕೂಡ ಸ್ಥಿತರಾಗಿ ಮಾಡುವಂಥ ಸೇವೆಯಲ್ಲಿ ಮುಂದೆ ಬರೆಯುವಂತಹ ಶ್ರೇಷ್ಠ ಭಾಗ್ಯವನ್ನು ಪಡೆದುಕೊಳ್ಳೋಣ ಅಂತ ಹೇಳುತ್ತಾ ಇವತ್ತಿನ ಅವ್ಯಕ್ತವಾಣಿಯ ಸಂಪನ್ನ ಮಾಡೋಣ. ನಾಳೆ ಇದರ ಕಂಟಿನ್ಯೂಷನ್ ಒಂದು ಕ್ಲಾಸ್ ಮಾಡೋಣ. ಇನ್ನೂ ಮುರಳಿ ಇದೆ. ನಾಳೆ ಇನ್ನೂ ಚೆನ್ನಾಗಿ ಬಾಬಾ ಸಾಕ್ಷಾತ್ಕಾರ ಮೂರ್ತಿಗಳಾಗೋದು ಹೇಗೆ ಅಂತ ಇನ್ನೂ ಕೆಲವು ವಿಚಾರಗಳನ್ನು ತಿಳಿಸಿದ್ದಾರೆ. ಆ ಮುರಳಿಯ ಬಗ್ಗೆ ಕೂಡ ನೋಡು. ಅಚ್ಚ. ಓಂ ಶಾಂತಿ.